ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದೆ. ತಿಂಡಿ ಅಂದರೆ ಸ್ವಲ್ಪ ರಾಗಿ ಪಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ರಾಗಿ ಪಡ್ ಮಾಡಿಬಿಟ್ಟು. ಯಾವಾಗಲೂ ರಾಗಿ ಮುದ್ದೆ ಮಾಡ್ತಿದ್ವಲ್ಲ, ಇವತ್ತು ರಾಗಿ ಪಡ್ ಮಾಡೋಣ ಅಂತಂದು ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಾಡೋದಷ್ಟೇ. ನನ್ನ ಮಗನಿಗೆ ತುಂಬ ಇಷ್ಟ ಅದು ರಾಗಿ ಪಡ್. ಆದರೆ ಚೆನ್ನಾಗಿ ತಿಂತಾನೆ ಅವನು. ಕುತ್ಕೊಂಡು ತಿನ್ನಲ್ಲ, ಸುಮ್ಮನೆ ಓಡಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ತಿಂತಾ ಇರ್ತಾನೆ. ಅವನು ಅಷ್ಟು ತಿಂದ್ರೂ ಸಾಕು, ಹೆಂಗೋ ಹೊಟ್ಟೆ ತುಂಬ ತಿಂತಾನಲ್ಲ ಅಂತ ಒಂಥರ ನೆಮ್ಮದಿ ಇರುತ್ತೆ. ಅವನಿಗೋಸ್ಕರ ಮಾಡ್ಬೇಕಷ್ಟೇ ನಾನು. ಆಗಲೇ ತುಂಬ ದಿನ ಆಯ್ತು ಮಾಡಿಬಿಟ್ಟು, ಅದಕ್ಕೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನಿಲ್ಲ, ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಒಂದು ಸ್ವಲ್ಪ ರವೆ ಹಾಕ್ತೀನಿ ಅಷ್ಟೇ, ಅರ್ಧ ಕಪ್ಪಷ್ಟು ರವೆ ಹಾಕ್ತೀನಿ. ಮತ್ತು ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಜಾಸ್ತಿ ರಾಗಿ ಹಿಟ್ಟು ಹಾಕ್ತೀನಿ ಅಷ್ಟೇ. ಆಮೇಲೆ ಅದಕ್ಕೊಂದು ಸ್ವಲ್ಪ ಮೊಸರು ಹಾಕ್ತೀನಿ, ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ಅವರ್ ಫುಲ್ಲು ನೆನೆಸ್ಬಿಡ್ತೀನಿ. ಅದನ್ನು ಎಲ್ಲ ಕಲಸಿಟ್ಬಿಟ್ರೆ ಚೆನ್ನಾಗಿ ನಾವು ಮಾಡೋಷ್ಟೊತ್ತಿಗೆ ಚೆನ್ನಾಗಿ ಅದೆಲ್ಲ ಫುಲ್ಲು ಸಾಫ್ಟಾಗಿ ನೆನ್ಕೊಂಡಿರುತ್ತೆ. ಆಗ ಏನು ಹೊಟ್ಟೆ ಬರೋದು, ಹೊಟ್ಟೆ ಹಿಡಿಯೋದು ಆ ಥರ ಎಲ್ಲ ಹೊಟ್ಟೆ ನೋವು ಏನು ಬರೋಲ್ಲ, ಚೆನ್ನಾಗಿದ್ದಾಗಿರುತ್ತಲ್ಲ. ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಒಗ್ಗರಣೆ ಇಕ್ತೀನಿ ಅಷ್ಟೇ. ಒಂದು ಸ್ವಲ್ಪ ಹಸ್ರುಗಾಯಿ, ಇಲ್ಲ ಹಸ್ರುಗಾಯಿ ಯೂಸ್ ಮಾಡಲ್ಲ ನಾನು. ಹಸ್ರುಗಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ನನ್ನ ಮಗ ತಿಂತಾನಲ್ಲ, ಮತ್ತೆ ಅವ್ನಿಗೆ ಯಾವಾಗಾದ್ರೂ ಹಸ್ರುಗಾಯಿ ತಿಂದ್ಬಿಟ್ರೆ ಅದರಲ್ಲಿ ಬೀಜ ಇರುತ್ತಲ್ಲ, ಮತ್ತೆ ಮಿಸ್ ಆಗಿ ಅವ್ನ ಬಾಯಿಗೆ ಹೋದ್ರೆ ಸ್ವಲ್ಪ ಖಾರ ಆಗಿಬಿಡುತ್ತೆ, ಹತ್ತು ಬಿಡ್ತಾನೆ ಅಂತ ನಾನು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ ಅಷ್ಟೇ. ಹಸ್ರುಗಾಯಿ ಹಾಕಲ್ಲ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಹಸಿ ಕರಿಬೇವಿದ್ರೆ ಚೆನ್ನಾಗಿರುತ್ತೆ. ಅದಿಲ್ಲ ನನ್ನ ಹತ್ರ, ಇದ್ದಿದ್ದೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆಬೇಳೆ ಮುಂಚೆನೇ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ನೆನೆಸಿಟ್ಕೊಂಡ್ಮೇಲೆ ಮತ್ತೆ ಒಗ್ಗರಣೆಗೆ ಹಾಕಿ ಅದರಲ್ಲಿ ಹಾಕಿದ್ರೆ ಚೆನ್ನಾಗಿ ಅದು ಫ್ರೈ ಆಗುತ್ತೆ. ಮತ್ತು ನಾವು ಡೈರೆಕ್ಟಾಗಿ ಅದನ್ನು ಹಾಕ್ಬಿಟ್ರೆ, ಕಡಲೆಬೇಳೆ ಹಾಕ್ಬಿಟ್ರೆ ಮತ್ತೆ ಅದು ಸ್ವಲ್ಪ ಬೇಯಲ್ಲ ಅದು ಅದರೊಳಕ್ಕೆ ಹಾಕಿದಾಗ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಒಂದು 10 ನಿಮಿಷ ಆದರೂ ಸ್ವಲ್ಪ ನೆನೆಸಿಟ್ಟಿರ್ತೀನಿ. ಇವಾಗ ಅದೆಲ್ಲ ಒಗ್ಗರಣೆ ಕೊಟ್ಬಿಟ್ಟು ಪಡ್ ಮಾಡೋಣ ಬನ್ನಿ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಮುದ್ದೆ ತಿಂತಿರಲ್ಲಲ್ವಾ, ನೀವು ಒಂದ್ಸತಿ ಟ್ರೈ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಆರೋಗ್ಯಕ್ಕೂ ಒಳ್ಳೇದದು. ನೋಡೋಣ ಬನ್ನಿ. ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೀನಿ. ಕೆಲವರು ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ, ಆದರೆ ನಾನು ನಮ್ಮನೇಲಿ ಯಾವ ಥರ ಮಾಡ್ತೀನಿ ಅದನ್ನು ಮಾತ್ರ ನಾನು ತೋರಿಸ್ತೀನಿ ಅಷ್ಟೇ. ಬನ್ನಿ ನೋಡೋಣ. ಬಾಂಡೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪನೇ ಹಾಕ್ತೀನಿ. ಯಾಕೆಂದರೆ ನಾವು ಪಡ್ಡು ಮಾಡಬೇಕಾದ್ರೆ ಒಂದು ಸ್ವಲ್ಪ ತವಾಗ ಹಾಕಿರ್ತೀವಲ್ಲ, ಮತ್ತು ಇದು ಬೇರೆ ರಾಗಿ ಪಡ್ಡಾಗಿರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೂ ಕೂಡ ಒಂಥರ ಅನಿಸುತ್ತೆ, ಮತ್ತು ತಿನ್ನೋಕ್ಕೂ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಅದಕ್ಕೆ ಎಣ್ಣೆ ಮಾತ್ರ ಸ್ವಲ್ಪ ಲೈಟಾಗಿ ಹಾಕಿದ್ರೆ ಚೆನ್ನಾಗಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಅಷ್ಟೇ. ಜೀರಿಗೆ ಹಾಕ್ಬೇಕಿದ್ರೆ ಜೀರಿಗೆ ಇರಲಿಲ್ಲ ನನ್ನ ಹತ್ರ, ಜೀರಿಗೆ ಖಾಲಿಯಾಗಿದ್ದಾವೆ. ತೊಗೊಳೋಣ ಅಂದರೆ ಬರ್ತಾನೆ ಇಲ್ಲ. ಮತ್ತು ಅಂಗಡಿಯಲ್ಲೂ ಸ್ವಲ್ಪ ಖಾಲಿ ಆಗಿದ್ವಲ್ಲ, ಅದಕ್ಕೆ ಇರೋದೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಅದೇ ಕರಿಬೇವೇ ಇತ್ತು, ಅದನ್ನೇ ಹಾಕಿದೆ. ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಮುಂಚೆನೇ ನೆನೆಸಿಟ್ಟಿದ್ನಲ್ವ, ಅದನ್ನು ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು 3 ಈರುಳ್ಳಿ ತೊಗೊಂಡು ಚಿಕ್ಕದಾಗಿ ಹಚ್ಕೊಂಡಿದ್ದೆ. ಜಾಸ್ತಿಯೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಒಂದು ಸ್ವಲ್ಪ ಲೈಟಾಗೆ ಫ್ರೈ ಮಾಡಬೇಕು. ಜಾಸ್ತಿ ಫ್ರೈ ಮಾಡಿದ್ರೆ ನಾವು ಅದು ಪಡ್ಡಲ್ಲಿ ಹಾಕ್ತೀವಲ್ವ, ಮತ್ತು ಅದು ಸ್ವಲ್ಪ ಬೇಯಬೇಕಾದ್ರೆ ಇದು ಇನ್ನೂ ಬೆಂದೋಗ್ಬಿಡುತ್ತೆ. ಅವಾಗ ಅಷ್ಟೊಂದು ನಮ್ಗೆ ತಿನ್ಬೇಕಾದ್ರೆ ಒಂಥರ ಅನಿಸುತ್ತೆ. ಈ ಥರ ಸ್ವಲ್ಪ ಲೈಟಾಗೆ ಫ್ರೈ ಮಾಡಿದ್ರೆ ತಿನ್ಬೇಕಾದ್ರೆ ಸ್ವಲ್ಪ ಬಾಯಿಗೆ ಸಿಗ್ತಿರುತ್ತಲ್ಲ, ಅವಾಗ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗೆ ಫ್ರೈ ಮಾಡ್ಕೊತೀನಿ. ಮತ್ತೊಂದು ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊತೀನಿ. ಖಾರದ ಪುಡಿ ಸ್ವಲ್ಪ ನೋಡಿ ಹಾಕ್ಕೊತೀನಿ, ಯಾಕೆಂದರೆ ನನ್ನ ಮಗ ತಿಂತಾನಲ್ಲ ಅದಕ್ಕೋಸ್ಕರ. ಇದಕ್ಕೆ ಹಸ್ರುಗಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಮತ್ತು ಅವ್ನಿಗೆ ಸಿಗುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಅಷ್ಟೇ ಖಾರದ ಪುಡಿ ಹಾಕ್ತಿದ್ದೀನಿ. ಇಲ್ಲಾಂದರೆ ನಾನು ಹಸ್ರುಗಾಯಿ ಹಾಕ್ತಾಯಿದ್ದೆ. ಮತ್ತು ಲಾಸ್ಟ್ನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡ್ಬೋದು ಇಷ್ಟೇ ಸ್ವಲ್ಪನೇ ನಾನು ನೆನೆಸಿಟ್ಟಿದ್ದು, ಇಬ್ಬರಿಗೆ ಆಗುತ್ತೆ ಅಂತೇಳ್ಬಿಟ್ಟು. ಜಾಸ್ತಿನೇ ಪಡ್ಡಾಗಿದ್ದು. ಮತ್ತು ಚೆನ್ನಾಗಿ ಅದರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿದೆ. ಇನ್ನೊಂದು ಸರ್ತಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ತವ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಮತ್ತು ಅದು ಚೆನ್ನಾಗಿ ನಾವು ಹಿಟ್ಟಿನೆಲ್ಲ ಕಲಸಿಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೀಟಾಗೆ. ಸ್ವಲ್ಪ ಅಂದರೆ ತುಂಬ ಹಾಕ್ಬಾರ್ದು, ಮತ್ತು ಒಂದು ವೇಳೆ ಅದು ಏನಾದರೂ ಎದ್ದೊಳ್ಳಿಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅದ್ರ ಎಲ್ಲ ಸುಮ್ಮನೆ ಒಂಥರ ತುಂಬ ಹಾಕ್ಬಿಟ್ರೆ ಒಂಥರ ತವಾನು ಕೂಡ ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಕಡಿಮೆ ಇರೋ ಆಗಲೇ ಸ್ವಲ್ಪ ಹಾಕ್ತಿದ್ದೀನಿ ಅಷ್ಟೇ, ನೀಟಾಗಿ ಕಾಣಲಿ ಅಂತ. ಸುತ್ತ ಹಾಕ್ಬಿಟ್ಟು ಸೆಂಟ್ರಲ್ಲಿರೋ 3 ಹೋಲ್ಗೆ ಮತ್ತು ಲಾಸ್ಟಲ್ಲಿ ಹಾಕ್ತೀನಿ ನಾನು, ಯಾಕೆಂದರೆ ಅದು ಅಲ್ಲೇ ಜಾಸ್ತಿ ಉರಿಯುತ್ತಲ್ವ, ಹಂಗಾಗಿ ಬೇಗನೆ ಸೀದೋಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಸುತ್ತ ಹೋಲ್ಗೆಲ್ಲ ಹಾಕ್ಬಿಟ್ಟು ಲಾಸ್ಟ್ಗೆ ಇದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಹಾಕ್ಬಿಟ್ಟು ಒಂದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಒಂದು 4 ನಿಮಿಷ 5 ನಿಮಿಷ ಚೆನ್ನಾಗಿ ಬೇಯಿಸ್ಬಿಡ್ತೀನಿ. ನೀಟಾಗಿ ಬೆಂದರೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಒಂಚೂರು ಕೂಡ ಅಂಟ್ಕೊಳ್ಳಲ್ಲ. ಏನಾದರೂ ಒಂದು ಮಿಸ್ಸಾಗಿ ಅದು ಚೆನ್ನಾಗಿ ಬೆಂದಿರಲ್ಲ, ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೂ ಕೂಡ ಚೆನ್ನಾಗಿ ಬೇಗ ಎದ್ದೇಳಲ್ಲ, ಮತ್ತು ಅದಕ್ಕೆಲ್ಲ ಹಂಗೆ ಅಂಟ್ಕೊಬಿಡುತ್ತೆ. ಮತ್ತು ಅದು ಎಷ್ಟು ಇದು ಮಾಡಿದ್ರೂ ಅದು ಬೇಗ ಬರೋದಿಲ್ಲ.
ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ನೀಟಾಗಿ ಬರುತ್ತೆ. ತವ ಕೂಡ ಒಂದು ಸ್ವಲ್ಪ ಅಂಟ್ಕೊಂಡಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂತು. ಈ ಥರ ಆದರೆ ಮಾಡೋಕ್ಕೂ ತುಂಬ ಖುಷಿ ಅನಿಸುತ್ತೆ. ಮತ್ತು ಇರಿಟೇಷನ್ನು ಆಗೋಲ್ಲ. ಒಂದೊಂದು ತವ ಇರುತ್ತೆ ಸುಮ್ಮನೆ ಅಂಟ್ಕೊಳ್ಳೋದು, ತುಂಬ ಏನೇನೋ ಆಗ್ಬಿಡುತ್ತೆ ಒಂದೊಂದು ಸತಿ. ಇವೇನು ಬೇಡ ಸುಮ್ಮನೆ ತೆಗೆದ್ಬಿಡೋಣ ಅನ್ನೋ ಒಂದು ಕೋಪ ಬಂದುಬಿಡುತ್ತೆ. ಪ್ರತಿಯೊಂದು ಇದು ಅಷ್ಟೇ, ದೋಸೆ ಒಯ್ಬೇಕಾದ್ರೆ ಆಗಲಿ, ಮತ್ತು ಈ ಥರ ಪಡ್ಡು ಮಾಡಬೇಕಾದ್ರೆ ಆಗಲಿ, ಮತ್ತು ಇಡ್ಲಿ ಮಾಡಬೇಕಾದ್ರೆ ಆಗಲಿ, ಏನಾದರೂ ನೀಟಾಗಿ ಬರಲಿಲ್ಲ ಅಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಅಷ್ಟೇ ಒಂಥರ ಇರಿಟೇಷನ್ ಆದಂಗೆ ಆಗ್ಬಿಡುತ್ತೆ, ಸಿಟ್ಟು ಬರುತ್ತೆ. ನನಗಂತೂ ಬಂದುಬಿಡುತ್ತೆ ಒಂದು ಸರಿ, ಏನು ಮಾಡೋಕ್ಕಾಗಲ್ಲ. ಈಗಂತೂ ಸದ್ಯಕ್ಕೆ ಚೆನ್ನಾಗಿ ಬಂತು, ತವ ಮಾತ್ರ ಸೂಪರಾಗಿತ್ತು. ನಮ್ಮ ಟೈಮಿಂಗ್ಸ್ಗೂ ನಾವು ಇದಕ್ಕೆ ಬೇಗ ಕೆಲಸ ಆದರೆ ಬೇಗ ಒಂಥರ ರಿಲೀಫ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದಾಗುತ್ತೆ ಅಷ್ಟೇ. ಮತ್ತು ಇವಾಗ 2ನೇ ರೌಂಡ್ ಹಾಕ್ತಾಯಿದ್ದೀನಿ. ನೋಡ್ಬೋದು ಚೆನ್ನಾಗೇ ಬಂತು, ಏನೂ ಇದಿಲ್ಲ. ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಬಿಸಿ ಬಿಸಿ ಅಂತೂ ಇನ್ನೂ ಚೆನ್ನಾಗಿತ್ತು. ಮತ್ತು ಇದು ಶೇಂಗಾ ಚಟ್ನಿ ಬೇರೆ ಮಾಡಿದ್ನಾ, ಶೇಂಗಾ ಚಟ್ನಿ ಪಡ್ಡು ತುಂಬ ಒಳ್ಳೆ ಕಾಂಬಿನೇಷನ್ ಇವು. ಮತ್ತು ಇದು ಪಡ್ಡಿಗೆ ಬೇರೆ ಕಾಂಬಿನೇಷನ್ ಯಾವುದು ಅಷ್ಟೊಂದು ಸೂಟ್ ಆಗೋಲ್ಲ, ಚಟ್ನಿ ಬಿಟ್ಟರೆ ಅಂತ ಹೇಳ್ಬೋದು. ನಾನಂತೂ ಮಾಡಿದ್ರೆ ಬರೀ ಇದೆ ಅಷ್ಟೇ ಮಾಡೋದು. ಇನ್ನು ದೋಸೆ ಅದು ಇದು ಏನಾದರೂ ಮಾಡಿದ್ರೆ ಅದಕ್ಕೆ ಸೈಡ್ಸ್ ಪಲ್ಯ ಏನಾದರೂ ಮಾಡ್ಬೋದು. ಬಟ್ ಪಡ್ಡಿಗೆ ಮಾತ್ರ ಅದಕ್ಕೆ ಮ್ಯಾಚ್ ಆಗೋದಂದರೆ ಚಟ್ನಿನೇ ಅಂತ ಹೇಳ್ತೀನಿ ಅಷ್ಟೇ. ಅಂದರೆ ಕೊಬ್ಬರಿ ಚಟ್ನಿ, ಕಾಯಿ ಚಟ್ನಿ ಅವೆಲ್ಲ ಸೆಟ್ ಆಗುತ್ತೆ. ಮತ್ತು ಶೇಂಗಾ ಚಟ್ನಿ ಅಂತೂ ಒಂಥರ ಡಿಫ್ರೆಂಟಾಗಿರುತ್ತೆ. ಚೆನ್ನಾಗಿ ಮಾಡಿದೆ ಚಟ್ನಿ ಮಾತ್ರ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು. ಹೆಂಗೆ ಕೊತ್ತಂಬರಿ ಸೊಪ್ಪು ಸಿಕ್ಕಿತ್ತು, ಮತ್ತು ಪಡ್ಡಿಗೂ ಅದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಟ್ ತಗೊಂಡಿದ್ದೆ. ಅದು 20 ರೂಪಾಯಿ ಒಂದು ಕಟ್ಟು ತೊಗೊಂಡು ಇಟ್ಕೊಂಡಿದ್ದೆ. ಇರಲಿ ಬಿಡು, ಪಡ್ಡು ಮಾಡ್ತೀವಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಮಾಡಿದೆ. ಚೆನ್ನಾಗಿತ್ತು ಮಾತ್ರ. ನನ್ನ ಮಗನೂ ಹೊಟ್ಟೆ ತುಂಬ ತಿಂದ, ಒಂಥರ ಖುಷಿ ಆಯಿತು. ಫೈನಲಿ ನೋಡ್ಬೋದು ಈ ಥರ ಇತ್ತು ಅಷ್ಟು ಪಡ್ಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಜಾಸ್ತಿ ಏನೂ ಇದಾಗಿಲ್ಲ. ಪಡ್ಡು ತುಂಬ ಚೆನ್ನಾಗಿತ್ತು, ಪರವಾಗಿರಲಿಲ್ಲ. ಫ್ರೆಂಡ್ಸ್, ಟಿಫನೆಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಆಗಲೇ. ಈಗ ನನ್ನ ಮಗ ಪಡ್ಡು ತಿಂದ್ಬಿಟ್ಟು ಮಲಗ್ತಾ ಇದ್ದಾನೆ, ನೋಡ್ಬೋದು. ಜೋಲಿಗೆ ಹಾಕಿ ತೂಗ್ತಾ ಇದ್ದೀನಿ. ಅವ್ನು ಕೆಳಗೆ ಮಲಗಲ್ಲ, ಜೋಲಿನೇ ಬೇಕು ಅಂತಾನೆ. ಅದಕ್ಕೆ ಈ ಥರ ಹಾಕಿ ಮಲಗಿಸ್ಬಿಟ್ರೆ ಸ್ವಲ್ಪ ಜಾಸ್ತಿ ಹೊತ್ತೇ ಮಲಗ್ತಾನೆ. ಇಲ್ಲಿ ನೋಡ್ಬೋದು ಐಟಮ್ ಎಲ್ಲ ತರಿಸಿದ್ದೀನಿ, ಅಂಗಡಿ ಐಟಮ್ ಎಲ್ಲ ಸ್ವಲ್ಪ ಜೋಡಿಸ್ಬೇಕು. ಜೋಡ್ಸೋಕ್ಕಿಂತ ಮುಂಚೆ ಇನ್ನೂ ಬೇಜಾನ್ ಕೆಲಸ ಇದೆ ನನಗೆ. ಸ್ವಲ್ಪ ಇದು ಫ್ರಿಜ್ದೇ ಪ್ರಾಬ್ಲಮ್ ಆಗ್ತಾಯಿದೆ. ನನ್ನ ಮಗಂದೇ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ನನಗೆ. ಇಲ್ಲಿ ಫ್ರಿಜ್ ಇಟ್ಟಿದ್ದೀವಲ್ವ ಅಂಗಡೀಲಿ, ಇಲ್ಲಿ ನೋಡ್ಬೋದು. ಇಲ್ಲೊಂದು ಸ್ವಲ್ಪ ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಕೊಟ್ಟು ಇಟ್ಟಿದ್ದೀವಿ. ಏನಾದರೂ ಬಾಕ್ಸು ಏನಾದರೂ ಇಡ್ಬೋದು ಅಂತೇಳ್ಬಿಟ್ಟು ಸ್ವಲ್ಪ ಜಾಗ ಆಗುತ್ತೆ ಅಂತ. ಇಲ್ಲಿ ಅಡ್ಡ ಇಡ್ತೀನಿ, ಆ ಕಡೆ ಹೋಗೋಕ್ಕಾಗೋದಿಲ್ಲ, ಅವ್ನು ಹೋಗ್ಬಾರ್ದು ಅಂತ. ಇಲ್ಲಿ ಏನಾದರೂ ಸ್ವಲ್ಪ ಅಡ್ಡ ಇಟ್ಟರು ಕೂಡ ಅವನು ಇಲ್ಲೇ ಹೋಗ್ತಾನೆ. ಹೋಗ್ಬಿಟ್ಟು ಇಲ್ಲಿ ವೈರ್ ಇದೆ ಅಲ್ವಾ, ಓಪನ್ ಇದೆ ನೋಡಿ. ಇಲ್ಲಿ ಕೆಳಗಡೆ ಇಲ್ಲಿ ವೈರ್ ಕಾಣಿಸ್ತಾ ಇದೆಯಲ್ಲ, ಆ ವೈರ್ ಹೋಗ್ಬಿಟ್ಟು ವೈರ್ ಇಟ್ಕೊತಾನೆ. ಬೆಳಗ್ಗೆ ಹಂಗೆ ಆಗಿರೋದು, ನೆನೆಸ್ಕೊಂಡ್ಬಿಟ್ಟು ತುಂಬ ಭಯ ಆಗಿಬಿಡ್ತು ನನಗೆ. ಇದು 2ನೇ ಟೈಮ್ ಆ ಥರ ಆಗಿದ್ದು. ಮತ್ತು ಈ ಫ್ರಿಜ್ ಈ ಕಡೆ ಇಟ್ಟಿದ್ವಿ, ಇದು ಈ ಕಡೆ ಹೋಗ್ಬಿಟ್ಟು ಈ ಕಡೆ ಇಟ್ಟಿದ್ವಿ. ಈ ಕಡೆ ಇಟ್ಟರು ಕೂಡ ಈ ಕಡೆ ಸ್ವಲ್ಪ ಜಾಗ ಇತ್ತ, ಒಂದ್ಸತಿ ಅದರೊಳಗೂ ಹೋಗ್ಬಿಟ್ಟಿದ್ದ. ಇವತ್ತು ತುಂಬ ಪುಣ್ಯ ಏನಂದರೆ ಕರೆಂಟ್ ಇರಲಿಲ್ಲ, ಕರೆಂಟ್ ತೆಗೆದಿದ್ರು ಒಂದು ಸ್ವಲ್ಪ ಹೊತ್ತು. ಅದು ಕರೆಂಟ್ ತೆಗ್ದಿದ್ದೆ ಒಳ್ಳೇದಾಯಿತು. ಅಲ್ಲಿ ಏನೋ ಬಿಸ್ಕೆಟ್ ಪ್ಯಾಕ್ ಏನೋ ಬಿದ್ದಿತ್ತೆ ಅನಿಸುತ್ತೆ, ಅಲ್ಲಿ ಹೋಗ್ಬಿಟ್ಟಿದ್ದಾನೆ ತೊಗೊಳಕ್ಕೆ. ಅದನ್ನು ನಾನು ಒಳಗಡೆ ಅಡುಗೆ ಮಾಡ್ಕೊಂಡಿದ್ದೀನಿ. ಟಿಫನ್ ಮಾಡೋ ಟೈಮಲ್ಲಿ ಅಲ್ಲಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ನಾನು ನೋಡಿಲ್ಲ, ಎಲ್ಲಿಗೆ ಹೋಗಿದ್ದಾನೆ ಅಂತ ನೋಡ್ತಾ ಇದ್ದೀನಿ. ಅಂಗಡಿ ಒಳಗೆ ಹೋದ ತಕ್ಷಣ ನಾನು ಹೋಗ್ಬಿಡ್ತೀನಿ. ಅವನು ಅಂಗಡಿ ಒಳಗೆ ಹೋದರೆ ಸಾಕು, ಕರ್ಕೊಂಬಂದ್ಬಿಡ್ತೀನಿ. ಹೋಗ್ಬಿಟ್ಟು ಒಂದು ಸ್ವಲ್ಪ ಮಿಸ್ ಆಯಿತು, ಹೋಗಿ ನೋಡ್ತಾ ಇದ್ದೀನಿ. ಸದ್ಯ ಕರೆಂಟ್ ಇರಲಿಲ್ಲ, ಅಲ್ಲಿ ಹೋಗಿ ನಿಂತಿದ್ದಾನೆ ಅದರೊಳಗೆ. ನನಗೆ ಸುಮ್ಮನೆ ಜೀವನ ಹೋಗೋ ಥರ ಆಗ್ಬಿಡ್ತು, ಅಷ್ಟು ಭಯ ಅನಿಸ್ಬಿಡ್ತು ನನಗೆ. ಯಪ್ಪ ಇದೇನಂತೇಳ್ಬಿಟ್ಟು ಫಸ್ಟ್ ಕರ್ಕೊಬಂದು ಸ್ವಿಚ್ ಆಫ್ ಮಾಡಿಬಿಟ್ಟೆ. ಅದನ್ನು ಆಫ್ ಮಾಡಿದ್ರೆ ಸದ್ಯ ಕರೆಂಟ್ ಹೋಗಿತ್ತು, ತುಂಬ ಹೊತ್ತು ಹೋಗಿತ್ತು ಕರೆಂಟು. ನನ್ನ ಪುಣ್ಯಕ್ಕೆ ಇವತ್ತು ಏನೇನಾಯಿತು ನನಗೆ ಅಷ್ಟು ಗೊತ್ತಿಲ್ಲ. ಇನ್ನು ಅವ್ರ ಅಪ್ಪಾಜಿಗೆ ಸಮೇತ ಆ ವಿಷಯ ಹೇಳಿಲ್ಲ ನಾನು. ಅದಕ್ಕೆ ಒಂದು ಕೆಲಸ ಮಾಡಬೇಕಂತ ಇದ್ದೀನಿ. ಆ ಫ್ರಿಜ್ ಅಂಗಡಿಯಲ್ಲಿ ಇರೋದೇ ಬೇಡ, ಸುಮ್ಮನೆ ಅಡುಗೆ ಮನೆಗೆ ಶಿಫ್ಟ್ ಮಾಡೋಣ ಅಂತ ಅನಿಸ್ತಾ ಇದೆ. ಇಷ್ಟೊತ್ತು ನಮ್ಮ ಅಣ್ಣ ಹತ್ರ ಅದೇ ಡಿಸ್ಕಸ್ ಮಾಡ್ತಾಯಿದ್ದೆ ನಾನು. ಅಲ್ಲಿ ಪಾತ್ರೆ ಸ್ಟ್ಯಾಂಡ್ ಹಾಕಿದ್ದೀನಲ್ವ, ಆ ಸ್ಟ್ಯಾಂಡ್ ತೆಗೆದ್ಬಿಟ್ಟು ಈ ಕಡೆ ಸ್ಟವ್ ಅದೆಲ್ಲ ಇಟ್ಟಿದ್ದೀನಲ್ಲ, ಈ ಕಡೆ ಒಡಿಸ್ಬಿಟ್ಟು ಸ್ಟ್ಯಾಂಡ್ನ ಅಲ್ಲೊಂದು ಸ್ವಲ್ಪ ಜಾಗ ಇರುತ್ತೆ, ಅಲ್ಲೇ ಇಡ್ಸ್ಬಿಡೋಣ ಫ್ರಿಜ್ಜು ಅಂತ ಮಾತಾಡ್ತಾ ಇದ್ದೆ. ನೋಡೋಣ, ಅವರು ಏನೋ ಸ್ವಲ್ಪ ಕೆಲಸ ಇದೆ, ಬರ್ತೀನಮ್ಮ ಅಂತ ಹೋಗಿದ್ದಾರೆ. ಬಂದ ತಕ್ಷಣ ಫಸ್ಟ್ ಆ ಕೆಲಸ ಮಾಡಿಸ್ಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಸ್ವಲ್ಪ ಓಡಾಡಿದ್ರೂ ಪರವಾಗಿಲ್ಲ. ನಾನು ಮತ್ತು ಏನಾದರೂ ಕೂಲ್ ಡ್ರಿಂಕ್ಸು ಮತ್ತು ಏನಾದರೂ ಜ್ಯೂಸ್ ಅದು ಬೇಕಂದರೆ ಬರ್ತಿರ್ತಾರಲ್ಲ, ನಿಂಬೆಹಣ್ಣು ಮೊಸರು ಏನಾದರೂ ಬೇಕಂದರೆ ಒಂದು ಸ್ವಲ್ಪ ಹೊತ್ತು ಓಡಾಡಿದ್ರೂ ಪರವಾಗಿಲ್ಲ. ಅಂಗಡಿಲೇ ಬೇಡ ಫ್ರಿಜ್ ಅಂತ ಅನಿಸ್ಬಿಟ್ಟಿದೆ ನನಗೆ, ತುಂಬ ಭಯ ಆಗುತ್ತೆ. ಏನು ಮಾಡೋದು, ಅದು ಓಪನ್ ಇರೋದ್ರಿಂದ ಸ್ವಲ್ಪ ಕಷ್ಟ. ಒಂದೇ ಟೈಮಲ್ಲೇ ನಾವು ನೋಡ್ಕೊಂಡಿರೋಕ್ಕಾಗೋದಿಲ್ಲ. ಇಲ್ಲಿ ಹೊರಗಡೆ ಆಟ ಆಡ್ತಾನೆ ಹೇಳೋ ಅಂತ ನಾನು ಅಂದ್ಕೊಂಡ್ರೆ ಹೋಗ್ಬಿಟ್ಟಿದ್ದಾನೆ ಸೀದಾ. ತುಂಬ ಭಯನೇ ಆಯಿತು. ಅದಕ್ಕೆ ಅದೆಲ್ಲ ಸ್ವಲ್ಪ ಇದು ಚೇಂಜ್ ಮಾಡಬೇಕಂತ ಇದ್ದೀನಿ. ಇನ್ನೂ ತುಂಬ ಕೆಲಸ ಇದೆ, ಮತ್ತು ಐಟಮ್ ಎಲ್ಲ ಜೋಡಿಸ್ಬೇಕು. ಫಸ್ಟ್ ಆ ಫ್ರಿಜ್ಜೆಲ್ಲ ಒಂದು ಕಡೆ ಜೋಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಎಲ್ಲ ಐಟಮ್ ಎಲ್ಲ ಜೋಡಿಸ್ಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ನಮ್ಮ ಅಣ್ಣನೂ ಬಂದು ಫಸ್ಟ್ ಅದರಲ್ಲಿರೋ ಸ್ಟ್ಯಾಂಡಲ್ಲಿರೋ ಪಾತ್ರೆ ಎಲ್ಲ ತೆಗಿಯಮ್ಮ ಅಂತಂದರೆ ಎಲ್ಲ ಇವಾಗ ತೆಗಿತಾ ಇದ್ದೀನಿ. ನನ್ನ ಮಗನಿಂದ ಇವತ್ತು ಎಷ್ಟು ಕೆಲಸ ಆಯಿತು ಅಂದರೆ, ಯಪ್ಪ
ಬೆಳಗ್ಗೆಯಿಂದ ಕೆಲಸ ಮಾಡಿದ್ರೂ ಕೆಲಸನೇ ಆಗ್ತಾಯಿಲ್ಲ, ಅಷ್ಟು ಕೆಲಸ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಸಂಜೆ ಆಗೋಷ್ಟೊತ್ತಿಗೆ ಇದೆಲ್ಲ ಏನು ಬೇಡವೇ ಬೇಡಪ್ಪ ಅನ್ನೋ ಸ್ಥಿತಿ ಬಂದುಬಿಟ್ಟಿತ್ತು. ಫಸ್ಟಿಗೆ ನಾನು ಸ್ಟಾರ್ಟಿಂಗಲ್ಲಿ ಅಂಗಡಿ ಹಾಕ್ಬೇಕಾದ್ರೆ ಎಷ್ಟು ಕೆಲಸ ಇತ್ತೋ ಅಷ್ಟು ಕೆಲಸ ಇವತ್ತು ಒಂದೇ ದಿನವೇ ಮಾಡಿಬಿಟ್ಟಿದ್ದೆ ನಾನು. ಅಷ್ಟೊಂದು ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು. ಒಂದೊಂದು ಸರಿ ಅಷ್ಟೇ ಎಲ್ಪ್ ಇಲ್ಲ ಅಂದ್ರೇ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಹೆಲ್ಪ್ ಇದ್ದರೂ ಕೂಡ ಎಲ್ಲ ನಮಗೆ ಅಂದರೆ ನಾವು ಡೈಲಿ ನಡ್ಸೋದ್ರಿಂದ ಯಾವ್ಯಾವ ಐಟಮು ಎಲ್ಲಿರುತ್ತೆ, ಎಲ್ಲಿಡಬೇಕು, ನಮ್ಗೆ ಯಾವ ಥರ ಬೇಗ ಈಸಿ ಸಿಗುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತಲ್ವ. ಆ ಥರ ಎಲ್ಲ ಸೆಟ್ ಮಾಡ್ಕೊಂಡ್ಬಿಟ್ಟೆ ನಾನು. ಸೆಟ್ ಮಾಡಿಕೊಂಡ್ರೆ ನಾನು ಇಟ್ಟಿರೋ ಐಟಮ್ ನನಗೆ ಗೊತ್ತಿರುತ್ತೆ, ಮತ್ತು ಬೇರೆಯವ್ರಿಗೇನು ಗೊತ್ತಿರಲ್ಲಲ್ವ. ಆ ಥರಕ್ಕೆ ಒಳಗಿಂದೆಲ್ಲ ನಾನೇ ಎಲ್ಲ ಫುಲ್ಲು ಎಷ್ಟು ಮತ್ತು ಐಟಮ್ ಇತ್ತು ಅಷ್ಟು ಐಟಮ್ ಎಲ್ಲ ತೆಗೆದು ಮತ್ತೆ ಎಲ್ಲ ಜೋಡಿಸಿ, ಮತ್ತು ಐಟಮ್ ಎಲ್ಲ ತುಂಬ ಖಾಲಿಯಾಗಿತ್ತು. ಇವತ್ತೆಲ್ಲ ಫುಲ್ ಐಟಮ್ ಎಲ್ಲ ತರಿಸ್ಬಿಟ್ಟು ಎಲ್ಲ ಜೋಡಿಸ್ಬಿಟ್ಟೆ. ಹಿಟ್ಟು ಮತ್ತು ಎಣ್ಣೆದೆಲ್ಲ ಖಾಲಿಯಾಗಿತ್ತು. ಸ್ವಲ್ಪ ಸ್ವಲ್ಪ ಅದಕ್ಕೆ ಅದೆಲ್ಲ ತೊಗೊಬಂದು ಎಲ್ಲ ಜೋಡಿಸ್ಬಿಟ್ಟಿದ್ದೆ. ಅದೇ ಸ್ವಲ್ಪ ನನಗೆ ಇದಾಯಿತು. ಮತ್ತು ಫ್ರಿಜ್ಜೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ವಲ್ವ, ತುಂಬ ಧೂಳೆಲ್ಲ ತುಂಬ ಇತ್ತು. ಮತ್ತು ಅದೆಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು, ಮತ್ತು ಪೊರೆ ಎಲ್ಲಾದರೂ ಕಟ್ಟಿರುತ್ತಲ್ಲ, ಜಾಡು ಕಟ್ಟುತ್ತೆ ಶೀಟ್ ಆದಮೇಲೆ, ಅದು ಮಾಮೂಲಿ. ಮತ್ತು ಜಾಡೆಲ್ಲ ಹೊಡೆದ್ಬಿಟ್ಟು ನೀಟಾಗಿ ಹುಳ ಇದ್ದರೆ ಒಂಥರ ಭಯ ಅನಿಸ್ಬಿಡುತ್ತೆ. ಅವೆಲ್ಲ ಸಾಯಿಸಿಬಿಟ್ಟೆ ನಾನು. ಸಾಯಿಸ್ಬಿಟ್ಟು ಎಲ್ಲ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ಜೋಡಿಸಿದ್ದೆ ನಾನು. ನೋಡ್ಬೋದು ಮೊಳೆ ಎಷ್ಟು ಟೈಟಾಗಿ ಹೊಡೆದಿದ್ರು ಅಂದರೆ ತುಂಬ ಟೈಟಾಗಿ ಕುಂತಿತ್ತು ಸ್ಟ್ಯಾಂಡ್ ಮಾತ್ರ. ಇದು ದೊಡ್ಡ ಸ್ಟ್ಯಾಂಡು, ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಎಷ್ಟು ಪಾತ್ರೆ ಸಾಮಾನಾದರೂ ಇಡ್ಬೋದು, ಅಷ್ಟೊಂದು ಇಡಿಸುತ್ತೆ ಇದು. ನೋಡಿ ಎಷ್ಟೊಂದು ಜಾಗ ಇದೆ, ಅಷ್ಟು ಜಾಗ ತುಂಬ ಇದೊಂದೇ ಸ್ಟ್ಯಾಂಡೇ ಇದ್ದಿದ್ದು. ಅಷ್ಟು ಜಾಗಕ್ಕೇ ಈ ಕಡೆನೂ ಅಷ್ಟೇ ಸಿಂಕ್ ಇದೆ ಅಲ್ವಾ, ಸಿಂಕ್ ಹತ್ರ ಮೇಲೆ ಮೊಳೆ ಹೊಡೆದಿದ್ದಾರೆ. ಅಂದರೆ ಇದು ಸ್ವಲ್ಪ ನನಗೆ ಚೆನ್ನಾಗಿ ಸಿಗ್ತಾ ಇತ್ತು. ಏನು ಮಾಡೋದು, ಈಗ ಸಿಂಕ್ ಹತ್ರ ಸೆಟ್ ಮಾಡಿದಾಗಿಂದ ಸ್ವಲ್ಪ ಜಾಸ್ತಿ ಸಿಗೋದಿಲ್ಲ. ಇಲ್ಲ ಸ್ಟೂಲ್ ಹಾಕೋಬೇಕಾಗುತ್ತೆ ನಾನು. ಚಿಕ್ಕದು ಕುತ್ಕೊಳ್ತೀವಿ ಬಟ್ಟೆ ಮತ್ತು ಪಾತ್ರೆ ತೊಳಿತೀವಲ್ಲ, ಆ ಥರ ಸ್ಟೂಲ್ ಇರುತ್ತಲ್ಲ, ಆ ಥರ ಹಾಕ್ಕೊಂಡು ಹತ್ತಿದ್ರೆ ಮಾತ್ರ ಇವಾಗ ಸಿಗುತ್ತೆ ನನಗೆ. ಅಷ್ಟೇ, ಇಲ್ಲಾಂದ್ರೆ ಸಿಗೋದೇ ಇಲ್ಲ. ಮತ್ತು ಅದರ ಎಲ್ಲ ಧೂಳೆಲ್ಲ ಕೆಡವಿಬಿಟ್ಟು ಇವಾಗ ತೇವದ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ತಾ ಇದ್ದೀನಿ ಅಲ್ಲೇ. ಅಂದರೆ ನಾನು ವಾರ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದಲ್ವ, ಅಷ್ಟೊಂದೇನು ಧೂಳು ಇರಲಿಲ್ಲ. ಮತ್ತು ಈ ಕಡ್ಡಿಯಲ್ಲೆಲ್ಲ ಮತ್ತು ಧೂಳೆಲ್ಲ ಸೇರ್ಕೊಂಡ್ಬಿಡುತ್ತೆ ಈ ಸರಿ ಅಂತೇಳ್ಬಿಟ್ಟು ಹೆಂಗೋ ಕೆಳಗೆ ಇಳಿಸಿದ್ವಲ್ಲ, ಅದನ್ನೆಲ್ಲ ತಿಕ್ಕು ತೊಳಿಬೇಕಂತ ನನಗೆ ಅನ್ನಿಸ್ತಿತ್ತು. ಆದರೆ ಇನ್ನು ಕೆಲಸ ಭಾಳ ಇದ್ವಲ್ಲ, ನನ್ನ ಮಗ ಬೇರೆ ಮಲ್ಕೊಂಡಿದ್ದ ಸದ್ಯ, ಮತ್ತು ಅವ್ನು ಎದ್ಬಿಟ್ರೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತೇಳ್ಬಿಟ್ಟು ನಾನು ಸುಮ್ಮನೆ ತ್ಯಾವ್ದ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ತಿದ್ದೆ ನೀಟಾಗೆ. ಇಲ್ಲಾಂದರೆ ಚೆನ್ನಾಗೆಲ್ಲ ತೊಳೆದ್ಬಿಟ್ಟು ಒಂದು ಸತಿ ಸ್ಟ್ಯಾಂಡ್ ಸೆಟ್ ಮಾಡಿಸ್ಬಿಡೋಣ ಅಂತಲೇ ಅಂದ್ಕೊಂಡೆ. ಬಟ್ ಅದು ನೆನೆಸ್ಕೊಬಿಟ್ಟು ಇನ್ನು ಕೆಲಸ ಬೇರೆ ಜಾಸ್ತಿ ಇದೆ ಅಂತೇಳ್ಬಿಟ್ಟು, ಅದೇನು ಜಾಸ್ತಿ ಧೂಳು ಇರಲಿಲ್ಲ. ನೀಟಾಗಿ ಅವಾಗ ಒರೆಸ್ಕೊಂಡ್ರೆ ಅಷ್ಟೊಂದು ಇರೋಲ್ಲ. ಅದಕ್ಕೆ ತ್ಯಾವ್ದ ಬಟ್ಟೆ ತಗೊಂಡು ಎಲ್ಲ ನೀಟಾಗಿ ಒರೆಸ್ದೆ. ಏನು ಪರವಾಗಿಲ್ಲ ಬಿಡು ಅಂತೇಳ್ಬಿಟ್ಟು, ಮತ್ತು ಎಲ್ಲ ಅದು ಸ್ಟ್ಯಾಂಡೆಲ್ಲ ಫಿಟ್ ಮಾಡಿದ್ವಿ ಈ ಕಡೆ ಸಿಂಕ್ ಕಡೆ. ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾರೂ ಇರಲಿಲ್ವಲ್ಲ. ಇನ್ನೇನು ನಾನು ನಮ್ಮ ಅಣ್ಣ ಇಬ್ಬರೇ. ನನ್ನ ಸ್ಟ್ಯಾಂಡ್ ಇಟ್ಕೊಂಡಿದ್ದೆ 2 ಕೈಯಲ್ಲಿ, ನಮ್ಮ ಅಣ್ಣ ಮೊಳೆ ಬಡಿದ್ರು. ಮತ್ತು ಫ್ರಿಜ್ಜೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ವಲ್ಲ ಬಾಗಿಲಿಂದಕ್ಕೆ, ಅದೆಲ್ಲ ಒರೆಸ್ತಾ ಇದ್ದೀನಿ ನೀಟಾಗಿ. ಮತ್ತು ಹೆಂಗೋ ಒಳ್ಳೇದಾಯಿತು. ಯಾವಾಗಲೂ ಕ್ಲೀನ್ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಇವತ್ತು ಸಿಕ್ಕಿದೆ ಅಂತ ಎಲ್ಲ ಚೆನ್ನಾಗಿ ಅದನ್ನು ಅಷ್ಟೇ ಕ್ಲೀನಾಗಿ ಎಲ್ಲ ತ್ಯಾವ್ದ ಬಟ್ಟೆ ತೊಗೊಂಡು ಎಲ್ಲ ಒರೆಸ್ಬಿಟ್ಟು, ಮತ್ತು ಒಂದು ಸ್ವಲ್ಪ ಹೊತ್ತು ಎಲ್ಲ ಆರಿಸ್ಬಿಟ್ಟು, ಆಮೇಲೆ ಜ್ಯೂಸೆಲ್ಲ ನಾನು ಜೋಡಿಸಿದ್ದೆ. ಹೆಂಗಿದ್ರು ಕಲೆಕ್ಷನ್ ತೆಗ್ದಿರ್ತೀವಲ್ಲ, ಏನು ಭಯ ಇರಲ್ಲ ಅಂತೇಳ್ಬಿಟ್ಟು ಎಲ್ಲ ನೀಟಾಗೆ. ಮತ್ತು ಹಿಂದುಗಡೆ ಎಲ್ಲ ಫುಲ್ಲು ಪೊರೆನೇ ಇತ್ತು ಎಲ್ಲ, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು, ಮತ್ತು ಅದ್ರ ಕೆಳಗೆ ಇನ್ನೊಂದು ಸ್ಟ್ಯಾಂಡ್ ಬರುತ್ತೆ, ಅದು ಖಾಲಿ ಸ್ಟ್ಯಾಂಡ್. ಅದರಲ್ಲಿ ಏನಾದರೂ ನಾವು ಇಟ್ಕೋಬೋದು. ನಾನು ಈರುಳ್ಳಿ ಆ ಥರ ಏನಾದರೂ ಇಟ್ಕೊತಾ ಇದ್ದೆ ಫಸ್ಟಿಗೆ. ಇವಾಗ ಅದರಲ್ಲಿ ಏನು ಇಡಲ್ಲ ನಾನು, ಅದು ಸುಮ್ಮನೆ ಖಾಲಿ ಇದೆ. ಅದರಲ್ಲಂತೂ ತುಂಬ ಧೂಳಿತ್ತು. ಮತ್ತು ಅದೆಲ್ಲ ತೆಗೆದ್ಬಿಟ್ಟು ಅದೊಂದು ಸ್ವಲ್ಪ ವಾಶ್ ಮಾಡಿ ಮತ್ತು ಜೋಡಿಸ್ಬಿಟ್ಟು, ಇವಾಗ ಎಲ್ಲ ನೋಡಿ ಮತ್ತು ಇದೆಲ್ಲ ತ್ಯಾವ್ದ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಬಿಟ್ಟು ಜ್ಯೂಸ್ ಎಲ್ಲ ಜೋಡಿಸ್ತಾ ಇದ್ದೀನಿ. ಈ ಥರ ಎಲ್ಲ ಜೋಡಿಸಿದ್ರೆ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ಮಕ್ಕಳು ಕುಡಿಯೋವಲ್ವಾ, ಅದಕ್ಕೆ ನಾವು ನೀಟಾಗಿ ಇಟ್ಕೋಬೇಕು. ಯಾರ ಮಕ್ಕಳಾದರೆ ಏನು, ಮಕ್ಕಳದೇ ತಾನೆ ಅಂತೇಳ್ಬಿಟ್ಟು ನಾನು ಯಾವುದೇ ಒಂದು ಐಟಮ್ ಆಗಲಿ ಏನಾಗಲಿ ನಾನು ಎಕ್ಸ್ಪೈರಿ ಡೇಟ್ ನೋಡಿಬಿಟ್ಟು ತೊಗೊತಿರ್ತೀನಿ. ಮಕ್ಕಳು ತಿನ್ನೋ ಐಟಮಲ್ಲಿ ಮಾತ್ರ ನಾನು ಭಾಳ ಕೇರ್ಫುಲ್ಲಾಗಿರ್ತೀನಿ. ಯಾಕೆಂದರೆ ಹೇಳೋಕ್ಕಾಗಲ್ಲ ಯಾವುದ್ರಲ್ಲಿ ಏನಿರುತ್ತೋ ಏನೋ ಅಂತಂದು ಸ್ವಲ್ಪ ಭಯನೇ ಆಗುತ್ತೆ. ಈ ಜ್ಯೂಸ್ ವಿಷಯದಲ್ಲಿ ಕೂಡ ನನಗೆ ತುಂಬ ಭಯ. ಈ ಪಾಕೆಟ್ ಜ್ಯೂಸ್ ತಂದು ಮಾರೋದ್ರಿಂದ ನಾನು ಎಷ್ಟೋ ಸತಿ ಫೋನಲ್ಲೆಲ್ಲ ನೋಡಿದ್ದೀನಿ, ಅದರಲ್ಲೆಲ್ಲ ಹಲ್ಲಿಗಳು ಅವು ಇವು ಎಲ್ಲ ಹುಳಗಳೆಲ್ಲ ಸೇರ್ಕೊಂಡಿರ್ತವೆ. ನನಗೆ ಬೇಡ ಮಾರೋದು ಅಂತ ಅನಿಸ್ಬಿಡುತ್ತೆ ಇದು. ಮತ್ತು ಕೇಳ್ತಾನೆ ಇರ್ತಾರೆ, ಹೌದು ಅವೇ ಜಾಸ್ತಿ ಸೇಲ್ ಆಗೋದು 10 ರೂಪಾಯಿ ಜ್ಯೂಸ್ ಅವು. ಅದು ಹಂಗಾಗಿ ತಂದು ಇಟ್ಕೊಳ್ಳೇಬೇಕು. ಮತ್ತು ಎಕ್ಸ್ಪೈರಿ ಡೇಟ್ ಮಾತ್ರ ಕಂಪಲ್ಸರಿ ನಾನು ನೋಡ್ತೀನಿ. ಮತ್ತು ಬಾದಾಮಿ ಜ್ಯೂಸು, ಬಾದಾಮಿ ಅಲ್ಲೆಲ್ಲ ಇರುತ್ತೆ. ಇದು ಈಗೆಲ್ಲ ರೀಸೆಂಟಾಗಿ ಬಂದಿರೋವಲ್ಲ ಸ್ಟ್ರಿಂಗು, ಮತ್ತು ಎಂಥ ಎನರ್ಜಿದು ಅದೆಲ್ಲ ಬಂದಿರೋದು ಇವಾಗ ಹೊಸ ಮಾಡಲೆಲ್ಲ. ಅವೆಲ್ಲನೂ ತೊಗೊತಾ ಇರ್ತೀವಿ. ಒಂದೊಂದು ಟ್ರೈ ತೊಗೊಂಡ್ರೆ ಸಾಕು. ಮತ್ತು ಎಲ್ಲ ಫ್ರಿಜ್ಜಲ್ಲಿ ಎಲ್ಲನೂ ಇಡೋಕ್ಕಾಗಲ್ಲ. ಒಂದು ಸ್ವಲ್ಪ ಎಷ್ಟೆಷ್ಟು ಬೇಕೋ ಅಷ್ಟು ಇಟ್ಕೊಳೋದು. ಮತ್ತು ನೆಕ್ಸ್ಟು
ಒಂದು ಸ್ವಲ್ಪ ಖಾಲಿ ಆದಂಗೆಲ್ಲ ಮತ್ತೆ ಅದಕ್ಕೆ ಜೋಡಿಸ್ಕೊತೀನಿ ಅಷ್ಟೇ. ಯಾಕಂದರೆ ತುಂಬ ಚಿಕ್ಕ ಫ್ರಿಜ್ ಇದು. ಅಂದರೆ ಮನೆಗೆ ಒಂದು ಫ್ಯಾಮಿಲಿಗೆ ಸರಿ ಹೋಗುತ್ತೆ ಅಷ್ಟೇ. ಇದು ಅಂಗಡಿಗೆ ಮಾತ್ರ ಯೂಸ್ ಆಗಲ್ಲ ಅಷ್ಟೊಂದು. ಅಂದರೆ ಇವಾಗ ನಾನಿರೋ ಪ್ರೆಸೆಂಟ್ ಅಂಗಡಿ ಈ ಥರ ಆದರೆ, ಚಿಕ್ಕ ಅಂಗಡಿ ಆದರೆ ಚೆನ್ನಾಗಿ ಸೆಟ್ ಆಗುತ್ತೆ. ಸ್ವಲ್ಪ ದೊಡ್ಡ ದೊಡ್ಡ ಅಂಗಡಿಗಳಿಗಾದರೆ ಅಸಲು ಸೂಟೇ ಆಗಲ್ಲ ಇದು. ನನಗೆ ಮಾತ್ರ ಕಂಫರ್ಟಬಲ್ ಅನಿಸುತ್ತೆ. ಚಿಕ್ಕದೇ ಪರವಾಗಿಲ್ಲ. ಒಂದು ಸ್ವಲ್ಪ ಖಾಲಿ ಆದಂಗೆಲ್ಲ ನೋಡ್ಕೊಂಡು ನಾನು ಹಂಗೆ ಜೋಡಿಸ್ಬಿಡ್ತೀನಿ ಜ್ಯೂಸು. ಚೆನ್ನಾಗಿ ಸೇಲ್ ಆಗ್ತವೆ. ಅಂದರೆ ಇವಾಗ ಬೇಸಿಗೆ ಕಾಲದಲ್ಲಿ ಮಾತ್ರ ತುಂಬ ಸೇಲ್ ಆಗ್ತಿದ್ವು. ಇವಾಗ ಸ್ವಲ್ಪ ಕಮ್ಮಿನೇ. ಮಳೆ ಬಂದಾಗಿಂದ ಜಾಸ್ತಿ ಏನು ಸೇಲ್ ಆಗಲ್ಲ. ಆದ್ರೂ ನೋಡ್ಕೊಂಡು ತರ್ತೀನಿ ಅಷ್ಟೇ, ಜಾಸ್ತಿ ತಗೊಂಬರೋಕೆ ಹೋಗಲ್ಲ ನಾನು. ಇವಂತೂ ಕಂಪಲ್ಸರಿ ಹೋಗ್ತಾನೆ ಇರ್ತವೆ, ಯಾವುವು ಹಂಗೆ ಉಳಿಯಲ್ಲ ಅಂತ. ಮತ್ತು ನೀರೂ ಖರ್ಚಾಗುತ್ತೆ. 1/2 ಲೀಟ್ರ್ ನೀರು ಮಾತ್ರ ಹೋಗ್ತಾ ಇರುತ್ತೆ. ನೀರಂತೂ ಡೈಲಿ ಕೇಳ್ತಾ ಇರ್ತಾರಲ್ವ, ಅದಕ್ಕೆ ಎಷ್ಟು ಬೇಕಷ್ಟು ತಂದು ಎಲ್ಲ ಜೋಡಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ನನಗಂತೂ ಸಮಾಧಾನ, ಫ್ರಿಜ್ ಎಲ್ಲ ನೀಟಾಯ್ತಲ್ಲ ಅನ್ನೋ ಒಂದಿದು. ಮತ್ತು ಲಾಸ್ಟಲ್ಲಿ ಇದು ಮೊಸರು ಪ್ಯಾಕೆಟು, ಮತ್ತು ಇದು ನಿಂಬೆಹಣ್ಣು, ಮತ್ತು ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದು ಎಲ್ಲ ಇಟ್ಟಿದ್ದೀನಿ ಅಷ್ಟೇ. ನಾನು ಬೇರೆ ಇನ್ನೇನು ಇಡೋಕ್ಕೆ ಹೋಗಲ್ಲ ಅದರಲ್ಲಿ. ಮತ್ತು ತರಕಾರಿ ಅದು ನಾನೇನು ಜೋಡಿಸಲ್ಲ. ಇಟ್ಟರೆ ಕೊತ್ತಂಬರಿ ಸೊಪ್ಪೊಂದು ಇಡ್ತೀನಿ ಅಷ್ಟೇ. ಮಿಕ್ಕಿದ್ದು ನಾನೇನು ಇಡಲ್ಲ. ಅದರಲ್ಲಿ ಬರೀ ನಿಂಬೆಹಣ್ಣು, ಮೊಸರು, ಮತ್ತು ಅಂಗಡಿಗೆ ಏನಾದರೂ ಬೇಕಾಗಿದ್ದು ಮಾತ್ರ, ಮತ್ತು ಏನಾದರೂ ಹೂವು ಬಂದಾಗ ಹೂವು ತೊಗೊಂಡ್ರೆ ಮಾತ್ರ ಇಡ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನೇನು ಇಡೋಕ್ಕೆ ಹೋಗಲ್ಲ ಅಲ್ಲಿ. ನೋಡ್ಬೋದು ಫೈನಲಿ ಇಷ್ಟ ಆಯಿತು. ಫ್ರಿಜ್ ಕತೆ ಇಲ್ಲಿಗೆ ಮುಗೀತು. ನೋಡ್ಬೋದು ಇಲ್ಲಿ 10 ರೂಪಾಯಿ ಎಲ್ಲ ಜ್ಯೂಸು ಮತ್ತು ಜೀರಾ ಮಸಾಲ ಅದೆಲ್ಲ ಇಟ್ಟಿದ್ದೀನಿ, ಮತ್ತು ಬಾದಾಮಿ ಅವೆಲ್ಲ. ಈ ಕಡೆ ಎಲ್ಲ ಫುಲ್ಲು ಇವು ಕೆಲಸ ಅಂದರೆ ಕೆಲಸ. ಅದೆಲ್ಲ ತೆಗೆದ್ಬಿಟ್ಟು ಮತ್ತೆ ನೆಕ್ಸ್ಟ್ ಫಸ್ಟಿಂದ ಎಲ್ಲ ಜೋಡಿಸ್ಕೊಬಂದೆ ಆಗ್ಲೇ. ಅದೇನೋ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇನ್ನೊಂದೇನೆಂದರೆ ಕರೆಂಟೇ ಇರಲಿಲ್ಲ. ಮಧ್ಯಾಹ್ನ ಹೋಗಿರೋ ಕರೆಂಟು ಮತ್ತೆ ಬಂದೇ ಇಲ್ಲ. ಸಾಯಂಕಾಲ ಆದರೂ ಬಂದೇ ಇಲ್ಲ ಇವತ್ತು. ಇದು ಚಾರ್ಜಿಂಗ್ ಬಲ್ಪ್ ಆಗಿರೋದ್ರಿಂದ ನಾನು ಸ್ವಲ್ಪ ಹೆಲ್ಪ್ ಆಯಿತು ಒಳಗೆ. ಯಾಕಂದರೆ ಈ ಕಡೆ ಡೋರು ಕ್ಲೋಸ್ ಮಾಡಿಬಿಟ್ಟಿದ್ದೆ ನಾನು. ಇದೆಲ್ಲ ಐಟಮೆಲ್ಲ ತೆಗೆದು ಐಟಮೆಲ್ಲ ಜೋಡಿಸೋಷ್ಟೊತ್ತಿಗೆ ಮತ್ತೆ ಬರ್ತಾನೆ ಇರ್ತಾರೆ ಪಾಪ, ಗ್ಯಾಫೇ ಇಲ್ದಂಗೆ. ಮತ್ತು ಐಟಮೆಲ್ಲ ಅಳ್ಟ್ಕೊಂಡ್ಬಿಟ್ಟಿರ್ತೀನ, ಬೇಗ ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಾಗ್ಲು ಹಾಕ್ಬಿಡೋಣ ಅಂತ ಬಾಗ್ಲು ಹಾಕ್ಬಿಟ್ಟಿದ್ದೆ ನಾನು. ಬಾಗ್ಲು ಹಾಕ್ಬಿಟ್ಟು ಇವಾಗ ಈ ಕಡೆಯಿಂದ ಎಲ್ಲ ಜೋಡಿಸ್ತಾ ಇದ್ದೀನಿ. ಇವಾಗ ಶಾಂಪು ಎಲ್ಲ ಖಾಲಿಯಾಗಿತ್ತು, ಮತ್ತು ಇಟ್ಟ ಐಟಮೆಲ್ಲ ಖಾಲಿಯಾಗಿತ್ತು. ಅದೆಲ್ಲ ಧೂಳೆಲ್ಲ ತೆಗೆದ್ಬಿಟ್ಟು ಮತ್ತೆಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಎಷ್ಟೇ ನೀಟಾಗಿ ಜೋಡಿಸ್ಕೊಂಡ್ರೂ ಕೂಡ ಒಂದು ಸ್ವಲ್ಪ ರೋಡ್ ಸೈಡ್ ಆಗಿರೋದ್ರಿಂದ ಧೂಳಿದ್ದೇ ಇರುತ್ತೆ. ಹಾಗಂತನೂ ನಾನು ಹಂಗೆ ಬಿಡಲ್ಲ. ನನ್ನ ಕೈಲಾದಷ್ಟು ನಾನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಅವಾಗವಾಗ ನೋಡಿಕೊಂಡು. ಮತ್ತು ನಮ್ಮ ಅಣ್ಣ ಬಂದರು, ನಾನೆಲ್ಲ ಹಿಟ್ಟೆಲ್ಲ ಜೋಡಿಸಿದ್ದೆ ಆಗಲೇ. ಮತ್ತು ಸ್ವೀಟ್ ಐಟಮ್ ಎಲ್ಲ ಇತ್ತಲ್ಲ ಮಕ್ಕಳು ತಿನ್ನೋದು, ಅದೆಲ್ಲ ಸ್ವಲ್ಪ ಜೋಡಿಸ್ಕೊಡೋಣ ಅಂತ ಕೇಳಿದೆ. ಜೋಡಿಸ್ಕೊಡ್ತಾ ಇದ್ದಾರೆ. ನನ್ನ ಮಗ ಕಾಯ್ಕೊಂಡಿದ್ದಾನೆ, ನಮ್ಮ ಮಾಮ ಮೈಸೂರು ಪಾಕ್ ಕೊಡ್ತಾರೇನೋ ಅಂತ. ಆದರೆ ನಮ್ಮ ಅಣ್ಣ ಕೊಡಲಿಲ್ಲ. ತಿಂತೀಯ ಸುಮ್ಮನೆ ಔಷಧಿ ಬೀಳ್ತೀಯ, ನೀನು ತಿನ್ನಬೇಡ ಹಂಗೆ ಹಿಂಗೆ ಅಂತ. ನೋಡ್ಬೋದು ಇನ್ನು ಎಷ್ಟೊಂದು ಕೆಲಸ ಇದೆ. ಮೇಲೆ ಸ್ಟೆಪ್ ಮಾತ್ರ ಮುಗ್ದಿತ್ತು ಅಷ್ಟೇ. ಹಿಟ್ಟು ಐಟಮ್ ಎಲ್ಲ ಜೋಡಿಸಿದ್ದೆ. ಇನ್ನು ಕೆಳಗಿಂದ ಎಷ್ಟೊಂದು ನೋಡಿ, ಎಷ್ಟೊಂದು ಅಳ್ಕೊಂಡ್ಬಿಟ್ಟಿದ್ದೀನಿ. ಅದೆಲ್ಲ ಜೋಡಿಸ್ಬೇಕು ಇವಾಗ. ಸಾಕಾಗೋಗ್ಬಿಡ್ತು ನನಗಂತೂ. ಮತ್ತು ಇನ್ನೇನು ಶಾಂಪು ಅವೆಲ್ಲ ಜೋಡಿಸಿದ್ದೆ. ಈಗ ಇವು ಮಸಾಲೆ ಐಟಮ್ ಇರುತ್ತಲ್ವ, ಗರಂ ಮಸಾಲ, ಚಿಕನ್ ಮಸಾಲ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆ ಥರ ಇವಾಗೆಲ್ಲ ವೆರೈಟಿ ಬಂದುಬಿಟ್ಟಿದ್ದಾವೆ. ಟೊಮೊಟೊ ಬಾತ್ ಪೌಡ್ರು, ವಾಂಗಿಬಾತ್ ಪೌಡ್ರು ಅವೆಲ್ಲ ಬಂದಿದ್ದಾವಲ್ಲ, ಅವೇನು ಜಾಸ್ತಿ ಸೇಲ್ ಆಗ್ತಿರ್ತವೆ. ಜಾಸ್ತಿ ಏನು ಸ್ಟಾಕ್ ಆಗಲ್ಲ. ನಾನೇನು ಮಾಡ್ತೀನಿ ಅಂದರೆ 2 ಶೀಟ್ ತರ್ತೀನಿ ಅಷ್ಟೇ, ಜಾಸ್ತಿ ತರೋಕೆ ಹೋಗಲ್ಲ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನ್ ಮಸಾಲ ಅವನು ಸ್ವಲ್ಪ ಜಾಸ್ತಿ ತರ್ತೀನಿ ಅಷ್ಟೇ. ಯಾಕೆಂದರೆ ಅವು ಕಂಪಲ್ಸರಿ ಹೋಗ್ತಾನೆ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಬೇಕಾಗಿತ್ತು. ಮತ್ತು ವಾರಕ್ಕೊಂದ್ಸತಿ ಹೋಗ್ತಾರಾಗಿಂತ ಆ ಐಟಮ್ ಯಾವ್ದು ಜಾಸ್ತಿ ಸೇಲ್ ಆಗುತ್ತೋ ಆ ಐಟಮ್ ಮಾತ್ರ ಜಾಸ್ತಿ ತಂದು ಇಟ್ಕೊತೀನಿ ಅಷ್ಟೇ. ಮಿಕ್ಕಿರೋ ಐಟಮ್ ಎಲ್ಲ ಒಂದು 2 ಶೀಟ್ ತಗೊತೀನಿ ಅಷ್ಟೇ, ಆ ಥರ ಇದರಲ್ಲಿ ಮಾತ್ರ. ಮತ್ತು ನೋಡ್ಬೋದು ಗುಟ್ಕ ಐಟಮ್ ಎಲ್ಲ ಜಾಸ್ತಿ ಹೋಗುತ್ತೆ ಸುಮ್ಮನೆ. ಅದು ನಾವು 10 ಪ್ಯಾಕು 15 ಪ್ಯಾಕ್ ತಂದು ಇಟ್ಕೊಂಡ್ರೂ ಕೂಡ ಸೇಲ್ ಆಗ್ತಾನೆ ಇರ್ತವೆ. ಮತ್ತು ಗಂಡು ಮಕ್ಕಳು ಇವಾಗೆಲ್ಲ ಹಾಕ್ಕೊಂಡೋದು ಅಭ್ಯಾಸ ಅಲ್ವಾ. ಒಬ್ಬೊಬ್ರು ಬಂದ್ರಂತೂ ಒಂದೊಂದು ಸರಿ 2, 3, 4, 6 ಆ ಥರ ಎಲ್ಲ ತೊಗೊಂಡು ಹೋಗ್ತಾ ಇರ್ತಾರಲ್ಲ, ಅದು ಬೇಗನೆ ಖಾಲಿ ಆಗಿಬಿಡ್ತವೆ. ಅದಕ್ಕೆ ಮುಂಚೆನೇ ನಾನೆಲ್ಲ ಆ ಥರ ಡಬ್ಬಿಗೆಲ್ಲ ಅದನ್ನ ಹಾಕೊಂಡ್ಬಿಟ್ರೆ ಕೊಡೋಕ್ಕೂ ಈಸಿ ಆಗುತ್ತೆ ಅಂತೇಳ್ಬಿಟ್ಟು, ಒಟ್ಟು ಯಾವ ಐಟಮ್ ನನಗೆ ಬೇಗ ಕೊಡೋಕ್ಕೆ ಇದಾಗುತ್ತೋ ಆ ಥರ ನನಗೆ ಈಸಿಯಾಗಿ ಸಿಗೋ ಅಂಥ ಮಾತ್ರ ಯಾವ ಥರ ಈಸಿ ಬೇಕೋ ಆ ಥರ ಮಾತ್ರ ನಾನು ಇಟ್ಕೊತೀನಿ ಅಷ್ಟೇ. ಮತ್ತು ಅವನ್ನ ಅವ್ರು ಬಂದಾಗ ಮತ್ತು ಅದನ್ನ ಈ ಥರ ಕಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ನಾನು ಮಾಡಲ್ಲ. ಈಸಿಯಾಗಿ ಸಿಕ್ಬಿಡ್ಬೇಕು, ಅವ್ರಿಗೆ ಈಸಿಯಾಗಿ ಕೊಟ್ಟು ಹಂಗೆ ಕಳಿಸ್ತಾ ಇರಬೇಕು. ಜಾಸ್ತಿ ಹೊತ್ತು ಅಂಗಡಿ ಮುಂದೆ ನಿಲ್ಲಿಸ್ಕೊಬಾರ್ದು ಅನ್ನೋ ಒಂದು ಇದಕ್ಕೆ ಮಾತ್ರ ಬೇಗ ಕೊಟ್ಬಿಡ್ತೀನಿ, ಬೇಗ ಕಳಿಸ್ಬಿಡ್ತೀನಿ ಅಷ್ಟೇ. ಮತ್ತು ಇನ್ನೊಬ್ರು ಬರ್ತಿರ್ತಾರಲ್ಲ ಹಂಗೆ. ಈಗ ಮಕ್ಕಳು ಕುರ್ಕುರೆ ಎಲ್ಲ ಖಾಲಿ ಆಗಿತ್ತು. ಇವು ಲಾಟ್ರಿ ಬಂದಿತ್ತು, ಅದರಲ್ಲಿ 200 ರೂಪಾಯಿ ಮತ್ತು 500 ರೂಪಾಯಿ ನೋಟು, ಕೋಟೋ ನೋಟೆಲ್ಲ ಹಾಕಿದ್ರು. ಇವೆಲ್ಲ ಹೊಸ್ದಾಗಿ ಬಂದಿದ್ದಾವೆ. ಈಗ ಇವು ಮಕ್ಳಿಗಂತೂ ನೋಡಿದ್ರೆ ಒಂಥರ ಖುಷಿ. ಬಂದು ನಾನು ಹಾಕಿ ಡೋರ್ ತೆಗಿಯೋಷ್ಟೊತ್ತಿಗೆ ಬಂದುಬಿಟ್ಟಿದ್ರು ಸುಮ್ಮನೆ ಸ್ಕೂಲ್ ಹುಡುಗರೆಲ್ಲ. ಅಕ್ಕರ ಮನೆಯಲ್ಲಿ ದುಡ್ಡಿದೆ ಅಂತ, ಕುರ್ಕುರೆ ಇದೆ ಅಂತ ಬಂದಿದ್ರು. ಗೊತ್ತೆಲ್ಲ ಹಳ್ಳಿ ಕಡೆ ಏನೋ ಒಂಥರ ಶಾಕಾಗಿ ನೋಡ್ಬಿಡ್ತಾರೆ ಈ ಥರ ಇದೆಲ್ಲ ಬಂದುಬಿಟ್ರೆ ಹೊಸ್ದಾಗಿ.
ನನಗೆ ಒಂದು ಸ್ವಲ್ಪ ಹೊತ್ತು ಹುಡುಗರು ನೋಡೋ ಒಂಥರ ಖುಷಿಯಾಗಿಬಿಟ್ಟಿತ್ತು. ಆಮೇಲೆ ಹೇಳಿದೆ, ಇದು ತೊಗೊಂಡೋಗಿ ಆಮೇಲೆ ನನಗೆ ತಂದು ಕೊಟ್ಟಿದ್ದೀರಾ ಆಮೇಲೆ ರಶ್ ಇದ್ದಾಗ ಅಂತಂದೆ. ಇಲ್ಲ ಹೇಳಕ್ಕ, ಇದು ನಾವು ಆಟ ಆಡ್ತೀವಿ ತಗೊಂಡು ಅಂತ ತಗೊಂಡೋದ್ರು. ಆವಾಗೇನೆ ಒಂದು ಶೀಟ್ ಫುಲ್ಲು ಖಾಲಿ ಆಯಿತು. ಆ ಥರ ಬೇಗ ಖಾಲಿ ಆಗಿಬಿಡ್ತವೆ ಐಟಮ್ ಮಾತ್ರ. ಆದರೆ ಏನು ಬೇಕೋ ಅದು ಮಾತ್ರ ಅಷ್ಟೇ. ನನ್ನ ಮಕ್ಳ ವಿಷಯದಲ್ಲೇ ಅಷ್ಟೇ, ನಾನು ಜಾಸ್ತಿ ತಗೊತಾರೆ, ನಾವು ಅವನ್ನೇ ತರಬೇಕು, ಸೇಲ್ ಆಗ್ತೇವಂತಲ್ಲ, ವೆರೈಟಿ ತರ್ತಾನೆ ಇರ್ತೀನಿ. ನೋಡ್ಬೋದು, ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಬರ್ತಾಯಿದ್ರಿ. ಇನ್ನೇನೊಮ್ಮೆ ಓಪನ್ ಮಾಡಿದೆ ಡೋರ್, ಸಾಯಂಕಾಲ ಆಗ್ಬಿಡ್ತು, ಇನ್ನೇನು ಹಾಕೋದು ಅಂತೇಳ್ಬಿಟ್ಟು ನಾನು ಡೋರ್ ತೆಗೆದು ಒಂದು ಸ್ವಲ್ಪ ಹೊತ್ತಿಗೆ ಒಬ್ಬೊಬ್ಬರೇ ಬರ್ತಾಯಿದ್ರು. ಅವ್ರ ಹತ್ರ ಮಾತಾಡಿಕೊಂಡು ಅವ್ರಿಗೇನು ಬೇಕಾದ ಕೊಟ್ಟು ಕಳಿಸ್ತಾಯಿದ್ದೆ ಅಷ್ಟೇ. ನಮ್ಮದು ಮತ್ತು ನಮ್ಮ ಗ್ರಾಹಕರು ಬಾಂಡಿಂಗ್ ಚೆನ್ನಾಗಿದ್ದರೆ ನಮ್ಮದು ವ್ಯಾಪಾರನೂ ಚೆನ್ನಾಗಾಗುತ್ತೆ. ಒಂಥರ ನಮ್ಮದು ಕಷ್ಟ ಸುಖನೂ ಮಾತಾಡೋದು ಹಂಗಾಗುತ್ತೆ. ಒಂಥರ ಮನಸ್ಸಿಗೂ ನೆಮ್ಮದಿ ಆಗುತ್ತೆ. ಮತ್ತು ನಾವು ಮಾಡೋ ಕೆಲಸನೂ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ನನಗಂತೂ ಅಷ್ಟೇ, ಯಾರಾದರೂ ಆಗಲಿ ನನ್ನ ಹತ್ರ ಚೆನ್ನಾಗಿ ಮಾತಾಡಿದ್ರು, ಚೆನ್ನಾಗಿ ನಕ್ಕೊಂಡಿದ್ರು ಅಂದರೆ ಒಂಥರ ಖುಷಿನೇ ನನಗೆ. ಆರಾಮಾಗಿ ಮಾಡ್ಕೊಂಡು ಹೋಗ್ಬಿಡ್ತೀನಿ ಕೆಲಸ. ಮತ್ತು ನಾನು ಅಷ್ಟು ಕೆಲಸ ಮಾಡಿದೆ, ಇಷ್ಟು ಕೆಲಸ ಮಾಡಿದೆ ಅಂತ ನನಗೆ ಅನಿಸೋದೇ ಇಲ್ಲ. ಆ ಥರ ಆಗುತ್ತೆ ಒಂದೊಂದು ಸರಿ. ತುಂಬ ಖುಷಿಯಾಗೇ ಇರ್ತೀನಿ, ಖುಷಿಯಾಗೆ ಮಾತಾಡಿ ಕಳಿಸ್ತೀನಿ. ಏನು ಮಾಡೋದು, ಒಂದೊಂದು ಸತಿ ಹಂಗೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ನಮಗೆ ಪರಿಸ್ಥಿತಿ ಹೆಂಗಿರುತ್ತೋ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಅಷ್ಟೇ ಜೀವನ. ಎಲ್ಲ ನಾವು ಅಂದ್ಕೊಳೋ ಥರ ಯಾವುದೂ ಆಗಲ್ಲ. ಅದೇನಾಗುತ್ತೋ ಅದು ಹಾಗೇ ಆಗುತ್ತೆ. ನಾವು ಹಂಗಿರ್ಬೇಕಿತ್ತು, ಹಿಂಗಿರ್ಬೇಕಿತ್ತು ಅಂತಂದರೆ ಅದು ಆಗಲ್ಲ. ಆಗೋದ್ಮೇಲೆ ಅದು ಮುಗ್ದೇ ಹೋಯ್ತದು. ನೋಡ್ಬೋದು, ಎಲ್ಲ ಆಗ್ತಾಯಿದ್ದೀನಿ. ಫೈನಲಿ ಎಲ್ಲ ಮುಗಿಸ್ಬಿಟ್ಟೆ ನಾನು. ಎಷ್ಟೋ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದು, ಮತ್ತು ಸಂಜೆನೇ ಆಗ್ಬಿಡ್ತು ಮುಗಿಸೋಷ್ಟೊತ್ತಿಗೆ. ಇನ್ನೇನು ಅಂಗಡಿಗೆ ಬರ್ತಾಯಿದ್ರೆ ಅವ್ರಿಗೆಲ್ಲ ಐಟಮ್ ಎಲ್ಲ ಕೊಟ್ಟು ಕಳಿಸ್ಬಿಟ್ಟು ನಾನು ಮಿಕ್ಕಿದ ಕೆಲಸಗಳೆಲ್ಲ ನೋಡ್ಕೊತಾ ಇದ್ದೆ ಅಷ್ಟೇ. ಹಾಯ್ ಫ್ರೆಂಡ್ಸ್, ಫೈನಲಿ ಕೆಲಸ ಎಲ್ಲ ಹೀಗೆ ಮುಗೀತು. ಟೈಮ್ ಬಂದುಬಿಟ್ಟು ಆಗಲೇ 6:30 ಆಗಿದೆ. ನೋಡ್ಬೋದು, ಈ ಥರ ಜೋಡಿಸಿದ್ದೀನಿ. ಸದ್ಯಕ್ಕೆ ಇಷ್ಟಿರಲಿ, ನೆಕ್ಸ್ಟು ಡೈಲಿ ಇಷ್ಟಿಷ್ಟು ನೋಡ್ಕೊಳ್ಳೋಣ ಅಂತ ಇದು ಮಾಡ್ತಾಯಿದ್ದೀನಿ. ಸಾಕು, ಈ ಥರ ಇದೆ. ಫೈನಲ್ ಇದೆ. ಶಾಂಪೆಲ್ಲ ಈ ಕಡೆ ಇಟ್ಟಿದ್ದೀನಿ, ಈ ಕಡೆ ಜೋಡಿಸಿದ್ದೀನಿ ಅಷ್ಟೇ. ಮತ್ತು ತಿಂಡಿ ಐಟಮ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ, ಈ ಕಡೆ ಇದೆ. ಈ ಕಡೆ ಸ್ಕೇಲ್ ಇದೆ, ಈ ಕಡೆ ಇವೆಲ್ಲ ಗುಡ್ಕ ಐಟಮ್ ಇಟ್ಟಿದ್ದೀನಿ. ಈ ಕಡೆ ಚುರುಕುರು ಅಷ್ಟೇ. ಈ ಫ್ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ಫ್ಲಾಗಲ್ಲಿ. ಈಗ ಫ್ರೆಶ್ ಅಪ್ ಆಗಿ ಆಗಲೇ ಟೈಮ್ 6:30 ಆಗಿದೆ. ಪೂಜೆ ಮಾಡಬೇಕು, ಮತ್ತು ಅಡುಗೆ ಮಾಡಿಲ್ಲ, ಬೆಳಿಗ್ಗೆ ಪಡ್ ಮಾಡಿರೋದಷ್ಟೇ. ಏನಾದರೂ ಅಡುಗೆ ಮಾಡಬೇಕೀಗ. ನನ್ನ ಮಗ ಆಟಾಡ್ತಾ ಇದ್ದಾನೆ, ಅವನಿಗೂ ಸ್ವಲ್ಪ ಏನಾದರೂ ತಿನ್ನಕ್ಕೆ ಕೊಟ್ಬಿಟ್ಟು ನೆಕ್ಸ್ಟ್ ಕೆಲಸ ಎಲ್ಲ ಮಾಡ್ಕೋಬೇಕು. ಇನ್ನು ಒಳಗಡೆ ಎಲ್ಲ ಕೆಲಸ ಎಲ್ಲ ಹಂಗಿದೆ. ಜ್ಯೂಸ್ ಎಲ್ಲ ಫ್ರಿಜ್ಜಿಗೆ ಜೋಡಿಸಿದ್ದೀನಿ, ಕಲೆಕ್ಷನ್ ಕೊಟ್ಟಿದ್ದಾರೆ. ಕರೆಂಟ್ ಇರಲಿಲ್ಲ, ತುಂಬ ಹೊತ್ತು ಕರೆಂಟ್ ಹೋಗಿತ್ತು, ಇವಾಗ ಬಂದಿದೆ. ಮಿಕ್ಕಿದ ಕೆಲಸ ನೋಡ್ಕೋಬೇಕು. ಸದ್ಯಕ್ಕೆ ಇವತ್ತಿನ ಕೆಲಸ ಇಷ್ಟಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.